ಮೊನ್ನೆ ರಾಮನಗರದ ಚನ್ನಪಟ್ಟಣದಲ್ಲಿ ಕಣ್ವಾ ಜಲಾಶಯದಲ್ಲಿ ಡಿ.ಕೆ. ಸುರೇಶ್ ಅವರು ಹಾಗೆ ಸಿ.ಪಿ. ಯೋಗೇಶ್ವರ್ ಅವರು ಅಲ್ಲಿ ಬೋಟ್ ರೈಡ್ ಅನ್ನು ಮಾಡುವಾಗ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದ್ರು. ಆ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಇಬ್ಬರು ನಾಯಕರು ನೀರಿಗೆ ಬೀಳುವ ಸಂದರ್ಭದ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಫೆಬ್ರವರಿ 2ರಂದು ವಾಟರ್ ಬೈಕ್ ರೈಡ್ ಅನ್ನು ಮಾಡ್ತಾ ಇದ್ರು. ಒಂದೇ ವಾಟರ್ ಬೈಕ್ನಲ್ಲಿ ಇಬ್ಬರು ನಾಯಕರು ಕೂಡ ರೈಡ್ ಮಾಡ್ತಾ ಇದ್ರು. ಆದರೆ ನಿಯಂತ್ರಣ ತಪ್ಪಿ ಇಬ್ಬರು ಕೂಡ ಬೀಳ್ತಾರೆ, ಆಮೇಲೆ ಈಜಿ ದಡಕ್ಕೆ ಸೇರ್ತಾರೆ. ಮೊನ್ನೆ ಕೂಡ ನಾವು ಈ ಸುದ್ದಿಯನ್ನು ತೋರಿಸಿದ್ವಿ. ಅದರ ಮುಂದುವರೆದ ಭಾಗವಾಗಿ ಒಂದು CCTV ಅಂದರೆ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಂತಹ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನೋಡಿ ಇಲ್ಲಿ. ಮೊನ್ನೆ ರಾಮನಗರದ ಚನ್ನಪಟ್ಟಣದಲ್ಲಿ ಕಣ್ವಾ ಜಲಾಶಯದಲ್ಲಿ ಡಿ.ಕೆ. ಸುರೇಶ್ ಅವರು ಹಾಗೆ ಸಿ.ಪಿ. ಯೋಗೇಶ್ವರ್ ಅವರು ಅಲ್ಲಿ ಬೋಟ್ ರೈಡ್ ಅನ್ನು ಮಾಡುವಾಗ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದ್ರು. ಆ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಇಬ್ಬರು ನಾಯಕರು ನೀರಿಗೆ ಬೀಳುವ ಸಂದರ್ಭದ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಫೆಬ್ರವರಿ 2ರಂದು ವಾಟರ್ ಬೈಕ್ ರೈಡ್ ಅನ್ನು ಮಾಡ್ತಾ ಇದ್ರು. ಒಂದೇ ವಾಟರ್ ಬೈಕ್ನಲ್ಲಿ ಇಬ್ಬರು ನಾಯಕರು ಕೂಡ ರೈಡ್ ಮಾಡ್ತಾ ಇದ್ರು. ಆದರೆ ನಿಯಂತ್ರಣ ತಪ್ಪಿ ಇಬ್ಬರು ಕೂಡ ಬೀಳ್ತಾರೆ, ಆಮೇಲೆ ಈಜಿ ದಡಕ್ಕೆ ಸೇರ್ತಾರೆ. ಮೊನ್ನೆ ಕೂಡ ನಾವು ಈ ಸುದ್ದಿಯನ್ನು ತೋರಿಸಿದ್ವಿ. ಅದರ ಮುಂದುವರೆದ ಭಾಗವಾಗಿ ಒಂದು CCTV ಅಂದರೆ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಂತಹ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನೋಡಿ ಇಲ್ಲಿ. ಮೊನ್ನೆ ರಾಮನಗರದ ಚನ್ನಪಟ್ಟಣದಲ್ಲಿ ಕಣ್ವಾ ಜಲಾಶಯದಲ್ಲಿ ಡಿ.ಕೆ. ಸುರೇಶ್ ಅವರು ಹಾಗೆ ಸಿ.ಪಿ. ಯೋಗೇಶ್ವರ್ ಅವರು ಅಲ್ಲಿ ಬೋಟ್ ರೈಡ್ ಅನ್ನು ಮಾಡುವಾಗ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದ್ರು. ಆ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಇಬ್ಬರು ನಾಯಕರು ನೀರಿಗೆ ಬೀಳುವ ಸಂದರ್ಭದ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಫೆಬ್ರವರಿ 2ರಂದು ವಾಟರ್ ಬೈಕ್ ರೈಡ್ ಅನ್ನು ಮಾಡ್ತಾ ಇದ್ರು. ಒಂದೇ ವಾಟರ್ ಬೈಕ್ನಲ್ಲಿ ಇಬ್ಬರು ನಾಯಕರು ಕೂಡ ರೈಡ್ ಮಾಡ್ತಾ ಇದ್ರು. ಆದರೆ ನಿಯಂತ್ರಣ ತಪ್ಪಿ ಇಬ್ಬರು ಕೂಡ ಬೀಳ್ತಾರೆ, ಆಮೇಲೆ ಈಜಿ ದಡಕ್ಕೆ ಸೇರ್ತಾರೆ. ಮೊನ್ನೆ ಕೂಡ ನಾವು ಈ ಸುದ್ದಿಯನ್ನು ತೋರಿಸಿದ್ವಿ. ಅದರ ಮುಂದುವರೆದ ಭಾಗವಾಗಿ ಒಂದು CCTV ಅಂದರೆ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಂತಹ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನೋಡಿ ಇಲ್ಲಿ. ಮೊನ್ನೆ ರಾಮನಗರದ ಚನ್ನಪಟ್ಟಣದಲ್ಲಿ ಕಣ್ವಾ ಜಲಾಶಯದಲ್ಲಿ ಡಿ.ಕೆ. ಸುರೇಶ್ ಅವರು ಹಾಗೆ ಸಿ.ಪಿ. ಯೋಗೇಶ್ವರ್ ಅವರು ಅಲ್ಲಿ ಬೋಟ್ ರೈಡ್ ಅನ್ನು ಮಾಡುವಾಗ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದ್ರು. ಆ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಇಬ್ಬರು ನಾಯಕರು ನೀರಿಗೆ ಬೀಳುವ ಸಂದರ್ಭದ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಫೆಬ್ರವರಿ 2ರಂದು ವಾಟರ್ ಬೈಕ್ ರೈಡ್ ಅನ್ನು ಮಾಡ್ತಾ ಇದ್ರು. ಒಂದೇ ವಾಟರ್ ಬೈಕ್ನಲ್ಲಿ ಇಬ್ಬರು ನಾಯಕರು ಕೂಡ ರೈಡ್ ಮಾಡ್ತಾ ಇದ್ರು. ಆದರೆ ನಿಯಂತ್ರಣ ತಪ್ಪಿ ಇಬ್ಬರು ಕೂಡ ಬೀಳ್ತಾರೆ, ಆಮೇಲೆ ಈಜಿ ದಡಕ್ಕೆ ಸೇರ್ತಾರೆ. ಮೊನ್ನೆ ಕೂಡ ನಾವು ಈ ಸುದ್ದಿಯನ್ನು ತೋರಿಸಿದ್ವಿ. ಅದರ ಮುಂದುವರೆದ ಭಾಗವಾಗಿ
ಒಂದು CCTV ಅಂದರೆ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಂತಹ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನೋಡಿ ಇಲ್ಲಿ. ಮೊನ್ನೆ ರಾಮನಗರದ ಚನ್ನಪಟ್ಟಣದಲ್ಲಿ ಕಣ್ವಾ ಜಲಾಶಯದಲ್ಲಿ DK ಸುರೇಶ್ ಅವರು ಹಾಗೆ CP ಯೋಗೇಶ್ವರ್ ಅವರು ಅಲ್ಲಿ ಬೋಟ್ ರೈಡ್ ಅನ್ನು ಮಾಡುವಾಗ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದ್ರು. ಆ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಇಬ್ಬರು ನಾಯಕರು ನೀರಿಗೆ ಬೀಳುವ ಸಂದರ್ಭದ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಫೆಬ್ರವರಿ 2ರಂದು ವಾಟರ್ ಬೈಕ್ ರೈಡ್ ಅನ್ನು ಮಾಡ್ತಾ ಇದ್ರು. ಒಂದೇ ವಾಟರ್ ಬೈಕ್ನಲ್ಲಿ ಇಬ್ಬರು ನಾಯಕರು ಕೂಡ ರೈಡ್ ಮಾಡ್ತಾ ಇದ್ರು. ಆದರೆ ನಿಯಂತ್ರಣ ತಪ್ಪಿ ಇಬ್ಬರು ಕೂಡ ಬೀಳ್ತಾರೆ, ಆಮೇಲೆ ಈಜಿ ದಡಕ್ಕೆ ಸೇರ್ತಾರೆ. ಮೊನ್ನೆಯೂ ಕೂಡ ನಾವು ಈ ಸುದ್ದಿಯನ್ನು ತೋರಿಸಿದ್ವಿ. ಅದರ ಮುಂದುವರೆದ ಭಾಗವಾಗಿ ಒಂದು CCTV ಅಂದರೆ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಂತಹ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನೋಡಿ ಇಲ್ಲಿ. ಮೊನ್ನೆ ರಾಮನಗರದ ಚನ್ನಪಟ್ಟಣದಲ್ಲಿ ಕಣ್ವಾ ಜಲಾಶಯದಲ್ಲಿ DK ಸುರೇಶ್ ಅವರು ಹಾಗೆ CP ಯೋಗೇಶ್ವರ್ ಅವರು ಅಲ್ಲಿ ಬೋಟ್ ರೈಡ್ ಅನ್ನು ಮಾಡುವಾಗ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದ್ರು. ಆ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಇಬ್ಬರು ನಾಯಕರು ನೀರಿಗೆ ಬೀಳುವ ಸಂದರ್ಭದ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಫೆಬ್ರವರಿ 2ರಂದು ವಾಟರ್ ಬೈಕ್ ರೈಡ್ ಅನ್ನು ಮಾಡ್ತಾ ಇದ್ರು. ಒಂದೇ ವಾಟರ್ ಬೈಕ್ನಲ್ಲಿ ಇಬ್ಬರು ನಾಯಕರು ಕೂಡ ರೈಡ್ ಮಾಡ್ತಾ ಇದ್ರು. ಆದರೆ ನಿಯಂತ್ರಣ ತಪ್ಪಿ ಇಬ್ಬರು ಕೂಡ ಬೀಳ್ತಾರೆ, ಆಮೇಲೆ ಈಜಿ ದಡಕ್ಕೆ ಸೇರ್ತಾರೆ. ಮೊನ್ನೆಯೂ ಕೂಡ ನಾವು ಈ ಸುದ್ದಿಯನ್ನು ತೋರಿಸಿದ್ವಿ. ಅದರ ಮುಂದುವರೆದ ಭಾಗವಾಗಿ ಒಂದು CCTV ಅಂದರೆ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಂತಹ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನೋಡಿ ಇಲ್ಲಿ.